ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಆ ಕೊರಗಜ್ಜನಿಗೆ ಹಿಂದೂ ಮುಸ್ಲಿಂ ಭೇದ ಭಾವಗಳಿಲ್ಲ, ಎಲ್ಲರೂ ಭಕ್ತರೆ, ಎಲ್ಲರೂ ಕೂಡ ಆರಾಧಿಸ್ತಾರೆ. ಯಾಕಂದರೆ ಕರಾವಳಿ ಭಾಗದ ಪರಂಪರೆನೇ ಆಗಿದೆ. ಅದನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟವರ ಷಡ್ಯಂತ್ರದ ಭಾಗವಾಗಿ ಕರಾವಳಿಯಲ್ಲಿ ಆಗಾಗ ಕೋಮು ಸಂಘರ್ಷಗಳು, ದ್ವೇಷಗಳು ಹೊಗೆಯಾಡಿದೆ. ಸರಿ ಹೋಗ್ತಾ ಇದ್ದಾರೆ, ಈಗ ಸ್ವಲ್ಪ ಪರವಾಗಿಲ್ಲ ಅಂತ ನಾವು ಅನ್ಕೊಳ್ತೀವಲ್ಲ, ಅಷ್ಟೊತ್ತಿಗೆ ಈ ಸೂಲಿಬೆಲೆ ಅಂತವ್ರು ಹೋಗ್ಬಿಟ್ಟು ಅವ್ರ ಮೆದುಳಿಗೆ ಒಂದಿಷ್ಟು ವಿಷವನ್ನು ಫೀಡ್ ಮಾಡಿ ಎದ್ದು ಬರ್ತಾರೆ. ಈ ಮಾತನ್ನು ಹೇಳೋದಕ್ಕೆ ನಮಗೆ ಯಾವ ಮುಲಾಜು ಇಲ್ಲ, ಯಾವ ಭಯನೂ ಇಲ್ಲ. ಸೂಲಿಬೆಲೆ ಅವರು ಈಗ ಮಂಗಳೂರಲ್ಲಿ ನಿಂತ್ಕೊಂಡು ಒಂದು ಭಾಷಣ ಮಾಡಿದ್ದಾರೆ. ಅದು ಕೊರಗಜ್ಜನ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಒಂದು ಭಾಷಣವನ್ನು ಮಾಡುತ್ತಾರೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಹಿಂದೂ ಯುವಕರು ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಪ್ರೀತಿಸಬೇಕು, ಪ್ರೀತಿಸಿ ಮದುವೆ ಆಗಬೇಕು ಅಂತ ಹೇಳಿ ಅನ್ಯ ಧರ್ಮ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಚಕ್ರವರ್ತಿ ಸೂಲಿಬೆಲೆ ಅವರ ಹಿನ್ನೆಲೆಗಳನ್ನು ತಿಳಿದುಕೊಂಡವರಿಗೆ ಅವರು ಪರ್ಟಿಕ್ಯುಲರ್ ಆಗಿ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮದುವೆ ಆಗಿ ಅಂತ ಹೇಳ್ಬಿಟ್ಟು ಹಿಂದೂ ಯುವಕರಿಗೆ ಕರೆ ಕೊಟ್ಟಿರೋದು ಆಲ್ಮೋಸ್ಟ್ ನಿಖಿಯಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಅನ್ಯ ಧರ್ಮ ಅಂದ ತಕ್ಷಣ ನಿಮಗೆ ಕ್ರೈಸ್ತ, ಮುಸಲ್ಮಾನ, ಜೈನ, ಬೌದ್ಧ ಎಲ್ಲ ಧರ್ಮಗಳು ಬರ್ತವೆ. ಬಟ್ ಇವರ ಹಿನ್ನೆಲೆ, ಇವರ ಉದ್ದೇಶವನ್ನು ಅರ್ಥ ಮಾಡ್ಕೊಂಡು ನಾವು ಅದನ್ನು ಮುಸಲ್ಮಾನ ಧರ್ಮದ ಹೆಣ್ಣು ಮಕ್ಕಳನ್ನೇ ಪ್ರೀತಿಸಿ ಮದುವೆ ಆಗಿ ಅಂತ ಇವರು ಹೇಳಿದ್ದಾರೆ. ಕಾರಣ ಮುಸಲ್ಮಾನ ಯುವಕರು ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮದುವೆ ಆಗ್ತಾರೆ, ಅದು ಲವ್ ಜಿಹಾದ್ ಎನ್ನುವಂತ ಷಡ್ಯಂತ್ರ. ನಾವು ಅದನ್ನ ಬರೀ ಟೀಕಿಸ್ತಾ ಖಂಡಿಸ್ತಾ ಇದ್ರೆ ಸಾಲಲ್ಲ, ನಾವು ಕೂಡ ಅದಕ್ಕೆ ಅಗ್ರೆಸಿವ್ ಆಗಿರುವಂತ ಉತ್ತರವನ್ನು ಕೊಡಬೇಕು. ನಾವು ಕೂಡ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ. ನಾನು ಈ ಮಾತನ್ನ ಬೆಂಬಲಿಸ್ತೀನಿ. ಆಕ್ಚುಲಿ ಬರೀ ಪ್ರೀತಿ ಅನ್ನೋ ವಿಚಾರ ಬಂದ್ರೆ ಪ್ರೀತಿ ಮಾತ್ರ ಇರಬೇಕು. ಸೇಡು, ಹಠ, ದುರುದ್ದೇಶ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಹಿಂದೂ ಮುಸಲ್ಮಾನ ಹೆಣ್ಣು ಮಗಳನ್ನು, ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳನ್ನು, ಯಾವುದೇ ಧರ್ಮದವರನ್ನು ಪ್ರೀತಿಸ್ಬೋದು, ಮದುವೆ ಆಗ್ಬೋದು. ಅದಕ್ಕೆ ನನ್ನ ದೇಶದ ಕಾನೂನಿನಲ್ಲೇ ಮಾನ್ಯತೆ ಇದೆ. 18 ವರ್ಷ ದಾಟಿರ್ಬೇಕಷ್ಟೇ. ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಯಾವುದೇ ಧರ್ಮ ಇರಲಿ ಅಥವಾ ಒಂದೇ ಧರ್ಮದಲ್ಲಾಗಲಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಮದುವೆ ಆಗೋದು ಇವೆಲ್ಲ ನಡೀಬಾರ್ದಷ್ಟೇ. ಆದರೆ ಮದುವೆಗೆ ಅಂತ ಒಂದು ಏಜನ್ನು ಫಿಕ್ಸ್ ಮಾಡಿದರೆ ಆ ಏಜ್ ದಾಟ್ತೋ, ಯಾವುದೇ ಧರ್ಮ ಆಗಲಿ ಏನೇ ಧರ್ಮ ಆಗಲಿ ಪರಸ್ಪರ ಲವ್ ಆಯ್ತಾ, ಪ್ರೀತಿ ಮೂಡ್ತಾ, ಮದುವೆ ಆಗ್ರಪ್ಪ, ತಡೆಯೋರು ಯಾರು? ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ಹಿಂದೂ ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನು ನಾವು ಅದನ್ನು ಮುಸಲ್ಮಾನರು ಅಂತ ಇಟ್ಕೊಳ್ಳೋಣ, ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿದ್ದಾರೆ. ಯಾರು ಬೇಡ ಅಂತ ಹೇಳಿದ್ದಾರೆ? ಪ್ರೀತಿಸಿ ಮದುವೆ ಆಗಿ, ದ್ವೇಷಿಸಿ ಮದುವೆ ಆಗಿಬಿಡಿ, ದುರುದ್ದೇಶದಿಂದ ಪ್ರೀತಿಸಿ ಮದುವೆ ಆಗಿಬಿಡಿ. ಹಾಗಂತ ಅವ್ರೇನು ಕಾಯ್ತಾ ಕೂತಿಲ್ಲ. ಹಾಗೆ ಮುಸಲ್ಮಾನ ಹುಡುಗರು ಯಾರೋ ಒಬ್ಬ ಕರೆ ಕೊಟ್ಟ ಅನ್ನೋ ಕಾರಣಕ್ಕೆ ಹೋಗಿ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಮಾಡು ಮದುವೆ ಆಗು ಅಂತ ಹೇಳಿದ ತಕ್ಷಣ ಹಠಕ್ಕೆ ಬಿದ್ದು ಲವ್ ಮಾಡ್ತೀನಿ ಅಂತ ಹೋದ ತಕ್ಷಣ ಅದು ಪ್ರೀತಿ ಮೂಡಲ್ಲ, ಅದು ಲವ್ ಆಗಲ್ಲ. ಪ್ರೀತಿ ಅನ್ನೋದೇ ಒಂದು ಅವ್ಯಕ್ತವಾದಂಥ ಅನುಭೂತಿ. ಅದು ಸುಮ್ಮನೆ ಸುಮ್ಮನೆ ಹಠಕ್ಕೆ, ಸೇಡಿಗೆ, ದ್ವೇಷಕ್ಕೇನೋ ಹುಟ್ಟಲ್ಲ. ನಿಷ್ಕಲ್ಮಶವಾದಂತಹ ಒಂದು ಪರಿಪೂರ್ಣವಾದಂತಹ ಪ್ರೀತಿ ಏನಾದರೂ ಹುಟ್ಟಿದರೆ, ಅನುಭೂತಿ ಏನಾದರೂ ಮೂಡಿದರೆ ಖಂಡಿತವಾಗ್ಲೂ ಮದುವೆ ಆಗ್ರಪ್ಪ. ಯಾರಪ್ಪ ಕಟ್ಟಾಕಿದ್ದಾರೆ? ಈಗ ಚಕ್ರವರ್ತಿ ಸೂಲಿಬೆಲೆ ಅವರೇ, ಅವ್ರಿಗೆ ಒಬ್ಬ ಮುಸಲ್ಮಾನ ಹೆಣ್ಣು ಮಕ್ಕಳ ಮೇಲೆ ಲವ್ ಆಯ್ತು ಅಂತ ಇಟ್ಕೊಳ್ಳಿ, ಆಗಲೇ ಮದುವೆ. ಇವರ ಹೃದಯವೂ ಮಿಡಿಬೇಕು. ಹೃದಯ ಇದ್ದರೆ ಇದೆಯಲ್ಲ ಗೊತ್ತಿಲ್ಲ. ಯಾಕಂದರೆ ದ್ವೇಷದ ಭಾಷಣಗಳಲ್ವಾ, ಪರಸ್ಪರ ಒಡೆಯೋದು, ಹಿಂದೂ ಮುಸ್ಲಿಂ ದ್ವೇಷ ಇರುವಂಥ ಈ ಮನುಷ್ಯನ ಒಳಗಡೆ ಪ್ರೀತಿ ಮೂಡೋದು ಅಷ್ಟು ಸುಲಭ ಅಲ್ಲ ಅಂತ ನಾವು ಅನ್ಕೋತೀವಿ. ಆಯ್ತಪ್ಪ, ಎಲ್ಲವನ್ನ ಬಿಟ್ಟು ಬರೀ ಪ್ರೀತಿಯೇ ತುಂಬಿ ಉಕ್ಕಿ ಹರಿತಿದೆ ಅಂತ ಇಟ್ಕೊಳ್ಳಿ. ಯಾವುದಾದ್ರೂ ಮುಸಲ್ಮಾನ ಹೆಣ್ಣು ಮಗಳನ್ನು ಇವರು ಪ್ರೀತಿ ಮಾಡಿದರೆ, ಆ ಕಡೆಯಿಂದ ಮುಸಲ್ಮಾನ ಹೆಣ್ಣು ಮಗಳು ಸೂಲಿಬೆಲೆ ಮೇಲೆ ಪ್ರೀತಿಯನ್ನು ಮೂಡಿಸಿಕೊಂಡರೆ, ಮದುವೆ ಆಗಲಿ, ಮದುವೆಗೆ ಹೋಗೋಣ, ಊಟ ಮಾಡಿ ಬರೋಣ, ಬಿರಿಯಾನಿ ಖಾಯಂಗೆ ಜಾಕೆ, ಈ ಪ್ರಕಾರವಾಗಿ ನಾವು ಒಳ್ಳೆ ಪ್ರೀತಿಯನ್ನು ಯಾವುದೇ ಧರ್ಮ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರು ಅದನ್ನು ನಾವು ಬೆಂಬಲಿಸ್ತೀವಿ. ಆ ಮಟ್ಟಿಗೆ ನಾವು ತುಂಬ ವಿಶಾಲವಾದಂಥ ಹೃದಯದಿಂದ ಯೋಚನೆ ಮಾಡ್ತೀವಿ. ನನ್ನ ಸಂವಿಧಾನ ಕೂಡ ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇನ್ನು ಸೂಲಿಬೆಲೆ ಅವರು ಒಂದು ಮಾತು ಹೇಳ್ತಾರೆ, ಹಿಂದೂ ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ. ಸಿಗ್ತಾ ಇದೆ, ಯಾರು ಹೇಳಿದ್ದು ಸಿಗ್ತಾ ಇಲ್ಲ ಅಂತ? ಒಂದೊಳ್ಳೆ ಕೆಲಸದಲ್ಲಿರುವಂತಹ ಹಿಂದೂ ಯುವಕನಿಗೆ, ಮುಸಲ್ಮಾನ ಯುವಕನಿಗೂ, ಯಾವುದೇ ಧರ್ಮದ ಯುವಕನಿಗೆ ಹುಡುಗಿ ಸಿಗ್ತಾ ಇದೆ. ಹೆಣ್ಣು ಹೆತ್ತವ್ರು ಏನು ಮಾಡ್ತಾರೆ, ತಮ್ಮ ಮಗಳನ್ನು ಇನ್ನೊಬ್ಬನಿಗೆ ದಾರಿ ಎರಿಬೇಕಾದ್ರೆ ಆ ಹುಡುಗನ ಹಿನ್ನೆಲೆಯನ್ನು ತಿಳ್ಕೊತಾರೆ.
ಇವನು ಏನು ಕೆಲಸ ಮಾಡ್ತಾ ಇದ್ದಾನೆ, ಇವನಿಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ಇವನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನ, 3 ಹೊತ್ತು ಊಟ ಹಾಕ್ತಾನ, ನೆಮ್ಮದಿಯಿಂದ ಬದುಕಿಸ್ತಾನ. ಇದನ್ನ ಎಂಥ ಹೆದ್ದವರಾದರೂ ಯೋಚನೆ ಮಾಡ್ತಾರೆ. ಅವನು ಸಂಘಟನೆಯಲ್ಲಾದರೂ ಇರಲಿ, ಕೂಲಿ ಆದರೂ ಮಾಡ್ತಾ ಇರಲಿ, ಕಡಲೆಕಾಯಿ ಆದರೂ ಮಾರ್ತಾ ಇರಲಿ, ಅವನು ತನ್ನ ಮಗಳನ್ನ ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡಬೇಕಾದ್ರೆ ಸ್ವಲ್ಪ ಎನ್ಕ್ವೈರಿ ಮಾಡ್ತಾನೆ, ಹುಡುಗರ ಹಿನ್ನೆಲೆ ಏನು ಅಂತ ಹೇಳಿ. ಈಗ ಎಕ್ಸಾಂಪಲ್, ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಮದುವೆ ಆಗಲಿಲ್ಲ. ಕಾರಣ ಏನಂತ ನಮಗೆ ಗೊತ್ತಿಲ್ಲ. ಮೇ ಬಿ ಅವರೇ ಹೇಳೋ ಥರ ಅವ್ರಿಗೂ ಹುಡುಗಿ ಸಿಗಲಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಯಾವ ಕಾರಣಕ್ಕೆ ಸಿಗದೆ ಇರ್ಬೋದು ಅಂತ ಒಂದು ಸಣ್ಣ ವಿಮರ್ಶೆ ನಮ್ಮದು. ಇದನ್ನು ನೀವು ತನಿಖಾ ವರದಿ ಅಂತಾದರೂ ತಿಳ್ಕೊಳ್ಳಿ. ಸೂಲಿಬೆಲೆ ಅವರಿಗೆ ಹುಡುಗಿಯನ್ನು ಯಾಕೆ ಕೊಟ್ಟಿಲ್ಲ ಅನ್ನೋ ಕಾನ್ಸೆಪ್ಟನ್ನು ನಾವು ವಿಮರ್ಶೆ ಮಾಡೋದಾದರೆ, ಅವ್ರು ಫಸ್ಟ್ ನೋಡ್ತಾರೆ ಸೂಲಿಬೆಲೆ ಅವರ ವೃತ್ತಿ ಏನು, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾವ ಕಂಪ್ನಿಯಲ್ಲಿ ಉದ್ಯೋಗಿ ಆಗಿದ್ದಾರೆ, ಅವ್ರಿಗೆ ತಿಂಗಳ ಆದಾಯ ಎಷ್ಟು, ಅವರಿಗೆ ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ಅವ್ರು ಚೆನ್ನಾಗಿ ನೋಡ್ತಾರೋ ಇಲ್ವೋ, 3 ಹೊತ್ತು ಊಟ ಹಾಕ್ತಾರೋ ಇಲ್ವೋ ಅಂತ ನೋಡಿದಾಗ ಸೂಲಿಬೆಲೆ ಅವರದ್ದು ಏನು ಉದ್ಯೋಗ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಅವ್ರು ನಿರ್ದಿಷ್ಟವಾಗಿ ಏನು ಕೆಲಸ ಮಾಡ್ತಾರಂತಲೇ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸೂಲಿಬೆಲೆ ಅವರು ನಾನೊಬ್ಬ ಭಾಷಣಕಾರ ಅಂತ ಹೇಳಿದ ತಕ್ಷಣ ಈ ಭಾಷಣ ಮಾಡೋನಿಗೆ ಏನು ಸಿಗ್ತದೆ? ರಾಜಕಾರಣಿನಲ್ಲ, ಹೋಗಲಿ ರಾಜಕಾರಣದಲ್ಲಿದ್ದೀನಿ, ನಾನು ಯಾವುದೋ ಒಂದು ಪಕ್ಷದಲ್ಲಿ ಇಂಥ ಸ್ಥಾನಮಾನದಲ್ಲಿದ್ದೀನಿ, ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಚುನಾವಣೆಗೆ ಸ್ಪರ್ಧಿಸಿ MLA ಆಗ್ತೀನಿ, MP ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಏನಾದರೂ ಸುಳ್ಳು ಹೇಳ್ಬೋದು. ಏನಾದ್ರೆ ಸುಳ್ಳ ಸತ್ಯನೋ ಏನಂತ ಹೇಳ್ಬೋದು, ಸುಳ್ಳೇನು ಅವ್ರಿಗೇನು ಹೊಸದೇನೋ ಅಲ್ಲ, ಹಾಗೇನಾದ್ರು ಹೇಳ್ಬೋದು. ಅದೂ ಇಲ್ಲ, ಎಲ್ಲ ಕಡೆನೂ ಭಾಷಣ ಮಾಡ್ಕೊಂಡು ಹೋಗ್ತಾರೆ. ಭಾಷಣ ಮಾಡಿ ಹೊಟ್ಟೆನ ತುಂಬಿಸ್ಕೊತೀನಿ, ನನ್ನ ಮಗಳ ಹೊಟ್ಟೆನ ತುಂಬಿಸ್ತಾನೆ, ಅದಷ್ಟು ಸುಲಭವಾಗಿ ಯಾವುದೇ ಹೆತ್ತವರು, ಹೆಣ್ಣು ಹೆತ್ತವರು ನಂಬೋದಕ್ಕೆ ಹೋಗಲ್ಲ, ಒಪ್ಪೋದಕ್ಕೂ ಹೋಗೋದಿಲ್ಲ. ಅಲ್ಲಿಗೂ ಸರಿಯಪ್ಪ, ಸ್ವಲ್ಪ ನೇಮ್ ಫೇಮ್ ಇದೆ, ಒಂದಿಷ್ಟು ಜನ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಇವ್ರ ಭಾಷಣಕ್ಕೆ. ಅವ್ರು ಏನು ಭಾಷಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಣು ಹೆತ್ತವನೇನಾದರೂ ಅದನ್ನು ಅಬ್ಸರ್ವ್ ಮಾಡ್ತಾ ಕೂತ್ರೆ ಏನು ಭಾಷಣ ಇರ್ತವೆ? ದ್ವೇಷ. ಅವರನ್ನು ಓಡಿಸಿ ಪಾಕಿಸ್ತಾನಕ್ಕೆ ಕಳಿಸಿ, ಹಂಗೆ ಮಾಡಿ ಹಿಂಗೆ ಮಾಡಿ, ಅರೆ ದ್ವೇಷದ ಭಾಷಣ ಮಾಡುವಂಥ ಮನುಷ್ಯ ಮನಸ್ಸಿನಲ್ಲಿ ಬರೀ ದ್ವೇಷವನ್ನು ತುಂಬಿಕೊಂಡಿದ್ದಾನೆ. ಮನಸ್ಸಿನಲ್ಲಿ ಬರೀ ದ್ವೇಷವನ್ನು ತುಂಬಿಕೊಂಡವನು, ಒಡೆದಾಡುವ ನೀತಿಯನ್ನು ಅನುಸರಿಸುವವನು ಈತನಿಗೆ ನಮ್ಮ ಮಗಳನ್ನು ಕೊಟ್ಟರೆ ಪ್ರೀತಿ ಎಲ್ಲಿ ಸಿಗಕ್ಕೆ ಸಾಧ್ಯ? ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ಆತ ನನ್ನ ಮಗಳನ್ನು ಪ್ರೀತಿಸಲ್ಲ. ದ್ವೇಷವನ್ನೇ ತುಂಬಿಕೊಂಡಿರೋ ವ್ಯಕ್ತಿ, ಉದ್ಯೋಗವೇ ಇಲ್ಲದ ವ್ಯಕ್ತಿ ನನ್ನ ಮಗಳನ್ನು ಬಾಳಿಸಲಾರ ಅನ್ನೋ ಕಾರಣಕ್ಕೆ ಮೇ ಬಿ ಅವ್ರಿಗೆ ಹೆಣ್ಣು ಕೊಟ್ಟಿರಲ್ಲ. ಇನ್ನು ಈ ಚಕ್ರವರ್ತಿ ಸೂಲಿಬೆಲೆ ಈ ಮಾತನ್ನು ಗುರಿಯಾಗಿಸಿಕೊಂಡು ಹೇಳಿದಂಥ ಆ ಯುವಕರ ಬಗ್ಗೆ ಹೇಳೋದಾದರೆ, ಅವ್ರಿಗೆ ಹೆಣ್ಣು ಕೊಡೋದು ಯೋಚನೆ ಮಾಡ್ತಾರೆ. ನಾಟ್ ಓನ್ಲಿ ಚಕ್ರವರ್ತಿ ಸೂಲಿಬೆಲೆ, ಅವರ ಭಾಷಣವನ್ನು ಕೇಳಿಸಿಕೊಂಡು ಧರ್ಮ ರಕ್ಷಣೆ, ಆ ರಕ್ಷಣೆ, ಈ ರಕ್ಷಣೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕತ್ತಿ, ಚಾಕು, ಚೂರಿ ಹಿಡ್ಕೊಂಡು, ಕಲ್ಲು ಹಿಡ್ಕೊಂಡು, ಇದು ಮುಸಲ್ಮಾನ ಸಮುದಾಯಕ್ಕೂ ಅನ್ವಯಿಸುತ್ತೆ. ಯಾವನೋ ಮುಸಲ್ಮಾನ ಮುಖಂಡನೊಬ್ಬನ ಪ್ರಚೋದನಕಾರಿ ಭಾಷಣಕ್ಕೆ ಶರಣಾಗಿ ಕಲ್ಲು, ಚೂರಿ, ಚಾಕುಗಳನ್ನು ಹಿಡ್ಕೊಂಡು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ನಿಂತರೆ ಹೆಣ್ಣು ಹೆತ್ತವನು ಅದನ್ನು ಅಬ್ಸರ್ವ್ ಮಾಡ್ತಾನೆ. ಸದಾ ಸಂಘರ್ಷ, ಚಾಕು, ಚೂರಿ, ಕತ್ತಿ, ಧರ್ಮ ರಕ್ಷಣೆನೋ ಏನ್ ರಕ್ಷಣೆನೋ ಆ ನೆಪದಲ್ಲಿ ಸಂಘರ್ಷದಲ್ಲಿರುವಂತಹ ವ್ಯಕ್ತಿಗೆ, ಕೊಲೆ ಮಾಡಿರುವ ವ್ಯಕ್ತಿಗೆ, ಕೊಲೆ ಆಗುವಂತಹ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಗೆ, ಜೈಲಿಗೆ ಹೋಗುವ ವ್ಯಕ್ತಿಗೆ, ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿಗೆ ಅದು ಧರ್ಮ ರಕ್ಷಣೆನೋ ಯಾವ ರಕ್ಷಣೆ ಅದು ನೀವು ಹೇಳ್ಕೊಳ್ಳಿ. ಆದರೆ ಹೆಣ್ಣು ಹೆತ್ತವನು ಅದನ್ನು ನೋಡ್ತಾನೆ, ಇವನ್ ಹಿನ್ನೆಲೆ ಏನೋ ಅದನ್ನಷ್ಟೇ ಪರಿಗಣಿಸ್ತಾನೆ. ನಿಮ್ ಜೊತೆ ಧರ್ಮ ರಕ್ಷಣೆಯಲ್ಲಿ ಕಾಣಿಸಿಕೊಂಡಂತ ಒಬ್ಬ ಹೆತ್ತ ತಂದೆ ಕೂಡ ತನ್ನ ಮಗಳನ್ನ ನಿಮಗೆ ಕೊಡಲ್ಲ. ಹೋಗೋ ಧರ್ಮ ರಕ್ಷಣೆ ಮಾಡೋ. ಈಗ ಎಕ್ಸಾಂಪಲ್, ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಮದುವೆ ಆಗಿ ಏನಾದ್ರು ಮಕ್ಕಳಿದ್ದಿದ್ರೆ, ಅವ್ರಿಗೊಂದು ಹೆಣ್ಣು ಮಗಳು ಅಂತ ಇದ್ದಿದ್ರೆ, ಅವರು ಖಂಡಿತವಾಗಿ ಯಾರನ್ನ ನಿರ್ದಿಷ್ಟವಾಗಿ ಗುರಿಯಾಗಿಸ್ಕೊಂಡು ಭಾಷಣ ಮಾಡ್ತಾರೋ, ಅಣ್ಣ ನನಗೆ ಹುಡುಗಿ ಸಿಗ್ತಿಲ್ಲ ಅಣ್ಣ, ನನ್ನ ಪರಿಸ್ಥಿತಿ ಚಿಂತಾಜನಕ ಅಂದರೆ ಹೋತ ನನ್ನ ಮಗಳನ್ನ ನಾನು ಕೊಡ್ತೀನಿ ಮದುವೆ ಆಗು, ಹೇಳಲ್ಲ. ಯಾವುದೇ ಕಾರಣಕ್ಕೂ ಹೇಳಲ್ಲ. ಇದು ವಾಸ್ತವ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ಚಾರಿತ್ರ್ಯ ಇರಬೇಕು, ಒಳ್ಳೆ ಹಿನ್ನೆಲೆ ಇರಬೇಕು, ನೆಮ್ಮದಿಯ ಬದುಕಬೇಕು. ಇಷ್ಟನ್ನೆಲ್ಲ ಪರಿಗಣಿಸಿನೇ ಯಾವುದೇ ಒಬ್ಬ ಹೆತ್ತ ತಂದೆ, ಯಾವುದೇ ಪೋಷಕರು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಸೂಲಿಬೆಲೆ ಹೇಳ್ದಂಗೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾನು ನಿನ್ನ ಲವ್ ಮಾಡುತ್ತೇನೆ ಸೂಲಿಬೆಲೆ ಹೇಳಿದ್ದಾರೆ ಅಂದ ತಕ್ಷಣ ಕೆರಾಕ್ ಎತ್ಕೊಂಡು ಹೊಡಿತಾರೆ. ಅದೇ ಥರ ಯಾವನೊಬ್ಬ ಮುಸಲ್ಮಾನ ಮುಖಂಡ ಭಾಷಣ ಮಾಡ್ದ ಅಂತ ಹೇಳಿ, ಹಿಂದೂ ಹೆಣ್ಣು ಮಗಳೇ ನಾನೊಬ್ಬ ಮುಸಲ್ಮಾನ, ನಾನು ನಿಮ್ಮನ್ನು ಲವ್ ಮಾಡುತ್ತೇನೆ ನಮ್ಮ ಮುಖಂಡ ಹೇಳಿದ್ದಾನೆ ಅಂದರೆ ಕೆರಾಕ್ ತಗೊಂಡು ಹೊಡಿತಾರೆ. ಹಂಗಲ್ಲ, ಪ್ರೀತಿ ಅದು ಹಾಗೆ ಬಿಡಬೇಕು. ಕೆಲವು ಸಲ ಏನೋ ಹಿನ್ನೆಲೆ ಇಲ್ಲದ, ಉದ್ಯೋಗ ಇಲ್ಲದ ಹೆತ್ತವರ ಕೃಪಾ ಕಟಾಕ್ಷದಿಂದ ದೂರ ನಿಂತು ಹೆಣ್ಣುಮಕ್ಕಳು ಪ್ರೀತಿ ಮಾಡಿಬಿಡ್ತಾರೆ. ಅದನ್ನು ಲವ್ ಅಂತಾರೆ, ನಿಜವಾದ ಲವ್ ಅಂತಾರೆ. ಅನೇಕರು ಆ ಲವ್ ಸ್ಟೋರಿಯಲ್ಲಿ ಪೀಕಿ ಹೋಗ್ತಾರೆ, ಚೆನ್ನಾಗಿ ಬದುಕ್ತಾರೆ. ಅನೇಕರು ಅಂಥ ಲವ್ ಸ್ಟೋರಿಗಳಿಂದ ಹೊಟ್ಟೆಗೆ ಹಿಟ್ಟಿಲ್ಲದೆ ಅಯ್ಯೋ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಕೊರಗ್ತಾರೆ. ಅದು ಲವ್ವಿನ ಕತೆ. ನಮ್ಮ ಸೆಲೆಕ್ಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆ ಕಾನ್ಸೆಪ್ಟ್ ಬೇರೆ. ಲವ್ ಜಿಹಾದ್ ಇಲ್ಲ ಅಂತ ಹೇಳಿಬಿಟ್ಟೆ ಕೇರಳ ಹೈಕೋರ್ಟ್ ಹೇಳಿದೆ. ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಾಗಿದೆ ನಮ್ಮ ದೇಶದ ಕಾನೂನು. ಆದರೂ ಕೂಡ ನೀವು ರಾಜಕೀಯದ ಉದ್ದೇಶಕ್ಕೋಸ್ಕರ ಈಗಿನ ಮಂಗಳೂರಿನಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಿದೆಯಂತಲ್ಲ, ಅದಕ್ಕೆ ನಿಮ್ಮನ್ನು ಕರೆಸಿದರೆ ಹಿಂದೂ ಮುಸ್ಲಿಂ ಅಂತ ನೀವು ಸ್ಟಾರ್ಟ್ ಮಾಡಬೇಕಾಗಿದೆ. ಪಾಪ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಿದಿರಿ. ಯಾಕಂದರೆ ನಿಮ್ಮ ಬದುಕು ಕೂಡ ಹೋಗಬೇಕಲ್ಲ.
ಯಾಕಂದರೆ ಭಾಷಣವನ್ನೇ ವೃತ್ತಿ ಮಾಡಿಕೊಂಡಿದ್ದೀರಿ ನೀವು. ಪರ್ಟಿಕ್ಯುಲರ್ ಆಗಿ ಭಾಷಣಕ್ಕೆ ಇಂಥದ್ದೇ ವೃತ್ತಿ, ಇಂಥದ್ದೇ ಡಿಸಿಗ್ನೇಷನ್ ಅಂತ ಇರಲ್ಲ, ಅದಕ್ಕೇನು ಫಿಕ್ಸ್ಡ್ ಸ್ಯಾಲ್ರಿ ಕೂಡ ಇರಲ್ಲ. ಭಾಷಣವನ್ನು ವೃತ್ತಿ ಮಾಡ್ಕೊಂಡಿದ್ದೀರಿ, ಎಲ್ಲರ ಭಾಷಣಕ್ಕೆ ಹೋಗ್ತೀರಿ, ಏನಾದರೂ ಎಕ್ಸ್ಪೆನ್ಸು ಅದು ಇದು ಎಲ್ಲ ಕೊಡ್ತಾರೆ, ಕೊಡಲೇಬೇಕು, ಮತ್ತೆ ಏನು ಪುಕ್ಸೆಟ್ ಹೋಗ್ಬರೋಕ್ಕಾಗ್ತದ? ಅದರಿಂದನೇ ಜೀವನ ನೀವು ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ನೀವು ಕಾರ್ಪೊರೇಷನ್ ಎಲೆಕ್ಷನ್ಗೆ ಸಂಬಂಧಪಟ್ಟಾಗ ಒಂದು ಕ್ಯಾನ್ವಾಸನ್ನು ಮಾಡಿರ್ತೀರಿ ಅಷ್ಟೇ, ಅಲ್ಲಿ ಅದರ ಬಗ್ಗೆ ನಮ್ಮ ಆಕ್ಷೇಪಗಳು ಇಲ್ಲ. ಬರೀ ಪ್ರೀತಿ ಪ್ರೇಮ ವಿಚಾರ ಅಲ್ಲ, ಹಿಂದೂ ಧರ್ಮದಲ್ಲಿ ಈ ಜಾತಿ ವ್ಯವಸ್ಥೆ ಅಂತಿದೆಯಲ್ಲ, ಮೇಲ್ಜಾತಿ ಕೆಳಜಾತಿ, ಮೇಲ್ಜಾತಿ ಕೆಳಜಾತಿ. ದಲಿತ ಯುವತಿಯನ್ನು ಮೇಲ್ಜಾತಿಯ ಯುವಕನಿಗೆ ಕೊಟ್ಟು ಮದುವೆ ಮಾಡಲ್ಲ. ನೀವೇ ಮಾಡ್ಕೊಂಡಿದ್ರಲ್ಲ ಕೀಳು ಜಾತಿ ಅಂತ, ಕೀಳು ಜಾತಿಯ ಯುವಕ ಯುವತಿಯನ್ನು ಮೇಲ್ಜಾತಿಯ ಯುವಕ ಯುವತಿಗೆ ಕೊಟ್ಟು ಮದುವೆ ಮಾಡದ ಸ್ಥಿತಿ ಇದೆ. ಮೇಲ್ಜಾತಿ ಕೀಳು ಜಾತಿ ಅಂತ ಮಾಡ್ಕೊಂಡಿದ್ರಲ್ಲ, ಆ ಕೀಳು ಜಾತಿಯವರಿಗೆ ಮಂದಿರ ಪ್ರವೇಶಕ್ಕೂ ನಿಷಿದ್ಧ ಇದೆ. ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಇದನ್ನು ಮೀರಿ ಕೂಡ ಮೇಲ್ಜಾತಿ ಕೀಳು ಜಾತಿ ನೀವು ಮಾಡಿದ್ರಲ್ಲ, ದಲಿತ ಅಂತೆ, ಬ್ರಾಹ್ಮಣ ಅಂತೆ, ಒಕ್ಕಲಿಗ ಅಂತೆ, ಲಿಂಗಾಯತ ಅಂತೆ, ಏನೇನೋ ಜಾತಿ ಜಾತಿ ಅಂತ ಹೇಳ್ಬಿಟ್ಟು, ಮೇಲು ಕೀಳು ಅಂತ ಹೇಳ್ಬಿಟ್ಟು ನೀವೇ ಈ ರಾಜಕೀಯವೂ ಸೇರಿದಂತೆ ಒಂದಿಷ್ಟು ತಾರತಮ್ಯದ ಸ್ಕ್ರಿಪ್ಟನ್ನ ಬರೆದಿಟ್ಟಿದ್ರಲ್ಲ, ಇವನ್ನು ಮೀರಿ ಕೂಡ ಅವರ ನಡುವೆ ಪ್ರೇಮಾಂಕುರವಾದರೆ, ದಲಿತ ಯುವತಿ ಮೇಲ್ಜಾತಿಯ ಯುವಕನ ಮದುವೆ ಆದರೆ, ದಲಿತ ಯುವಕ ಮೇಲ್ಜಾತಿಯ ಯುವತಿಯನ್ನು ಮದುವೆ ಆದರೆ ನೀವೇನು ಮಾಡಿದ್ದೀರಿ? ಸನ್ಮಾನ ಮಾಡಿದ್ದೀರಿ. ಏನು ಈ ಮೇಲ್ಜಾತಿ ಅನ್ನುವಂಥ ಒಂದಿಷ್ಟು ಅಹಂಕಾರಗಳಿದಾವಲ್ಲ, ಅದನ್ನೆಲ್ಲ ಮೆಟ್ಟಿ ನಿಂತು ಇವರನ್ನು ಅವರನ್ನು ಇವರಿಗೆ ಕೊಟ್ಟು ಮದುವೆ ಮಾಡುವಂತಹ ಒಂದು ಕೆಲಸವನ್ನು ಯಾಕೆ ನೀವು ಶುರು ಮಾಡಬಾರ್ದು? ಮೊದಲು ನಿಮ್ಮ ಮನೆ, ಮೊದಲು ನಮ್ಮ ಮನೆ ರಿಪೇರಿ ನಾವು ಮಾಡ್ಕೊಳ್ಳೋಣ ಅನ್ನುವಂಥ ಚಿಂತನೆ ಯಾಕೆ ಬರಲ್ಲ? ಇನ್ನೊಬ್ಬರ ಮನೆಯ ಬೆಡ್ರೂಮನ್ನೇ ಯಾಕೆ ಇಣಕ್ಕೆ ನೋಡ್ತೀರಿ? ಅಷ್ಟೊಂದು ರಸಿಕರ ನೀವು. ದಲಿತ ಸಮುದಾಯಕ್ಕೆ ಸೇರಿದ ರಮೇಶ್ ಮಾದಾರ ಮೇಲ್ಜಾತಿಗೆ ಸೇರಿದ್ದ ಗಂಗಮ್ಮಳನ್ನು ಪ್ರೀತಿಸಿ ಮದುವೆಯಾಗಿದ್ದ. ಇದರಿಂದ ಕೋಪಗೊಂಡ ಗಂಗಮ್ಮನ ಸಂಬಂಧಿಗಳಾದ ಶಿವಪ್ಪ ರಾಠೋಡ್, ರವಿಕುಮಾರ್ ರಾಠೋಡ್, ರಮೇಶ್ ರಾಠೋಡ್ ಮತ್ತು ಪರಶುರಾಮ ರಾಠೋಡ್ ಇಬ್ಬರ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ರು. ಗಜೇಂದ್ರಗಡ ಪೊಲೀಸರು ಈ ಕಿರಾತಕನನ್ನು ಬಂಧಿಸಿ ಜೈಲಿಗಟ್ಟಿದ್ರು. ಇವರಿಗೆ ಕಳೆದ ಜನವರಿಯಲ್ಲಿ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ. ಬೆಂಗಳೂರು ಹೊರವಲಯದ ದೇವನಹಳ್ಳಿ ಬಳಿಯ ಬಿದಲೂರು ಗ್ರಾಮದ ನಿವಾಸಿ 20 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಕವನ ದಲಿತ ಸಮುದಾಯದ ಯುವಕನನ್ನು ಪ್ರೀತಿಸಿದ ಎಂಬ ಕಾರಣಕ್ಕೆ ಆಕೆಯ ತಂದೆ ಮಂಜುನಾಥ್ ತನ್ನ ಮಗಳನ್ನೇ ಹತ್ಯೆ ಮಾಡಿದ. ತುಮಕೂರಿನಲ್ಲಿ 17 ವರ್ಷದ ನೇತ್ರಾವತಿ ಪರಿಶಿಷ್ಟ ಜಾತಿಗೆ ಸೇರಿದ ಹುಡುಗನನ್ನು ಪ್ರೀತಿಸುತ್ತಿದ್ಲು. ಇದರಿಂದ ಆಕ್ರೋಶಗೊಂಡ ಆಕೆಯ ತಂದೆ, ಸಹೋದರ ಮತ್ತು ಚಿಕ್ಕಪ್ಪ ಕತ್ತು ಹಿಸುಕಿ ಕೊಂದಿದ್ರು. 3 ಆರೋಪಿಗಳಾದ ಪರಶುರಾಮ, ಶಿವರಾಜ್, ತುಕಾರಾಮ್ ಅವರನ್ನು ತುಮಕೂರು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಕೃಷ್ಣಗಿರಿಯಲ್ಲಿ ದಲಿತ ಯುವತಿಯನ್ನು ಮದುವೆಯಾಗಿದ್ದಕ್ಕೆ 55 ವರ್ಷದ ವ್ಯಕ್ತಿಯೊಬ್ಬ ತನ್ನ ಮಗನನ್ನು ಕೊಲೆ ಮಾಡಿದ. ಆರೋಪಿಯನ್ನು ಪಿ ದಂಡಪಾಣಿ ಅಂತ ಗುರುತಿಸಲಾಯಿತು. ಆತ ತಿರುಪೂರ್ನ ಹೊಸೇರಿ ಘಟಕದಲ್ಲಿ ಕೆಲಸ ಮಾಡ್ತಿದ್ದ. ಆತನ ಮಗ ಸುಭಾಷ್ ತನ್ನ ಸಹೋದ್ಯೋಗಿಯಾಗಿದ್ದ 24 ವರ್ಷದ ದಲಿತ ಯುವತಿ ಅನುಷಾಳನ್ನು ಪ್ರೀತಿಸಿ ಮದುವೆಯಾಗಿದ್ದ. ಆ ಕಾರಣಕ್ಕೆ ಅಪ್ಪ ಮಗನನ್ನು ಕೊಂದ. ಸುಮ್ಮನೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಡೆದಂಥ ಮರ್ಯಾದೆ ಹತ್ಯೆ ಬಗ್ಗೆ ಗೂಗಲ್ ಮಾಡಿ ನೋಡಿ ಸುಲಿಬೆಲೆ ಅವರೇ. ಈ ಥರದ ಅನೇಕ ಸ್ಟೋರಿಗಳು ಸಿಗ್ತವೆ. ಹಿಂದೂ ಧರ್ಮದಲ್ಲೇ ಜಾತಿ ಕಾರಣಕ್ಕೆ ಪ್ರೇಮಿಗಳನ್ನು ಕೊಲ್ಲುವಂತಹ ಕ್ರೌರ್ಯಗಳು ನಡೀತಾ ಇದೆ. ಹೀಗಿರಬೇಕಾದ್ರೆ ಹಿಂದೂ ಯುವಕರಿಗೆ ಹುಡುಗಿ ಸಿಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ, ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅದೇ ಸತ್ಯ, ಅದು ಬಿಟ್ಟರೆ ಬೇರೆ ಏನು ಸತ್ಯ ಇಲ್ಲ. ವೆಲ್ ಸೆಟಲ್ಡ್ ಆಗಿರುವಂತಹ ಹುಡುಗನಿಗೆ ಖಂಡಿತವಾಗಲೂ ಹೆಣ್ಣು ಹೆತ್ತವರು ಹುಡುಗಿಯನ್ನು ಕಣ್ಣು ಮುಚ್ಚಿ ದಾರ ಎರಿತಾರೆ. ವೆಲ್ ಸೆಟಲ್ಡ್ ಆಗಬೇಕಂದ್ರೆ ನೆಟ್ಟಿಗೆ ಕೆಲಸ ಮಾಡಬೇಕು, ನಿರ್ದಿಷ್ಟವಾದ ಗುರಿಯನ್ನು ಹೊಂದಿರಬೇಕು. ಇದೇನೋ ಧರ್ಮ ರಕ್ಷಣೆ ಆ ರಕ್ಷಣೆ ಅಂತ ಹೇಳಿಬಿಟ್ಟು ದಿಕ್ಕು ತಪ್ಪಿಸಿ ಕೊಲೆ ಮಾಡೋದಕ್ಕೆ ಪ್ರೇರೇಪಿಸಿ ಕೊಲೆ ಆಗೋದಕ್ಕೆ ನೀವು ಕಾರಣ ಆಗಿ ನಿಮ್ಮ ಬಾಡಿಗೆ ಭಾಷಣದಿಂದ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾ ಇರ್ತೀರಾ. ನೀವು ಸಾಯೋನು ಸಾಯ್ತಾ ಇರ್ತಾನೆ. ಇದರ ಬಗ್ಗೆ ಬಾಯಿ ಬಡ್ಕೊಂಡು ನಮಗೂ ಸಾಕಾಗೋಯ್ತು. 2 ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಇದು. ಮುಸಲ್ಮಾನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಈ ಥರ ಧರ್ಮ ರಕ್ಷಣೆ ಆ ರಕ್ಷಣೆ ಈ ರಕ್ಷಣೆ ಅಂತ ಹೇಳ್ಬಿಟ್ಟು ಸಾಯ್ತಾರಲ್ಲ, ಎಲ್ಲ ವೇಸ್ಟ್ ಸಾವುಗಳದು, ಎಲ್ಲ ಅನರ್ಥವಾದ ಸಾವುಗಳು. ಸುಮ್ಮನೆ ಕುಟುಂಬದವರನ್ನು ಕಣ್ಣೀರಲ್ಲಿ ಕಾಲ ಕಳೆಯುವಂತೆ ಮಾಡುವಂಥ ಸಾವುಗಳಿದು. ಯಾರೋ ಕೆಲಸ ಇಲ್ದವ್ರು ಬಂದು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಧರ್ಮ ರಕ್ಷಣೆ, ನಾವು ದೇವರು ಅಂತ ಒಂದು ನಂಬ್ತೀವಲ್ಲ, ಹಿಂದೂ ದೇವರು, ಮುಸ್ಲಿಂ ದೇವರು, ಕ್ರೈಸ್ತ ದೇವರು ಅಂತ, ದೇವರಿಗಿಂತ ಶಕ್ತಿಶಾಲಿಗಳ ಇವರೆಲ್ಲ. ಯಾವುದೇ ಧರ್ಮಕ್ಕೆ ಸಂಕಷ್ಟ ಬಂದಾಗ, ಯಾವುದೇ ಧರ್ಮ ಅಪಾಯದಲ್ಲಿ ಇದೆ ಅಂತ ಅಂದಾಗ ದೇವರ ರಕ್ಷಣೆ ಮಾಡ್ತಾರೆ ಬಿಡ್ರಿ. ಇವ್ರು ಯಾರು ಹುಲು ಮಾನವರು? ಇವರಿಂದ ಹೇಗೆ ಸಾಧ್ಯ ಇದೆ ಧರ್ಮ ರಕ್ಷಣೆ? ದೇವ್ರು ಮಾಡ್ಕೊತಾನೆ. ಅವನ ಅಸ್ತಿತ್ವಕ್ಕೆ ಧಕ್ಕೆ ಆಯಿತು ಅಂದರೆ, ಅವನ ಅಸ್ತಿತ್ವವೇ ನಾಶ ಆಗುತ್ತೆ ಅಂದರೆ ಆ ರಕ್ಷಣೆ ಮಾಡ್ತಾನೆ. ಅದಕ್ಕೆ ತಾನೇ ದೇವ್ರು ಅನ್ನೋದು. ಅದನ್ನೂ ಮಾಡೋಕ್ಕಾಗದಿದ್ಮೇಲೆ ಅವ್ರನ್ನ ದೇವ್ರು ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? ನಾವು ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮುಸ್ಲಿಂ ಹುಡುಗಿನ ಲವ್ ಮಾಡೋಕ್ಕೆ ಹೋಗಿ, ನಾಳೆ ಒಬ್ಬ ಮುಸಲ್ಮಾನ ಮುಖಂಡ ಹಿಂದೂ ಹೆಣ್ಣು ಮಕ್ಕಳನ್ನು ಲವ್ ಮಾಡಿ, ಆ ಥರ ಯಾರು ಇಲ್ಲಿವರೆಗೂ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಭಾಷಣ ಮಾಡಿಲ್ಲ.
ನಾನು ಚಾಲೆಂಜ್ ಆಗ್ತೀನಿ. ಯಾವುದೇ ಒಬ್ಬ ಮುಸಲ್ಮಾನ ಮುಖಂಡ, ಯಾವುದೇ ಒಬ್ಬ ಕ್ರೈಸ್ತ ಮುಖಂಡ ಹಿಂದೂ ಹೆಣ್ಣು ಮಕ್ಕಳನ್ನು ಲವ್ ಮಾಡಿ ಜಿಹಾದ್ ಮಾಡಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಿರೋದು ಒಂದೇ ಒಂದು ವಿಡಿಯೋವನ್ನು ನೀವು ಕೊಟ್ಟರೆ, ನೀವು ಹೇಳ್ದಂಗೆ ಕೇಳ್ತೀನಿ, ವಿಡಿಯೋ ಮಾಡೋದನ್ನು ನಿಲ್ಲಿಸ್ತೀನಿ, ಶರಣ ಆಗ್ತೀನಿ, ತಲೆ ಬಾಗಿಸ್ತೀನಿ. ಆದರೆ ನಾನು ಸೂಲಿಬೆಲೆ ಅಂಥವ್ರನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಮುಸಲ್ಮಾನ ಹೆಣ್ಣು ಮಕ್ಕಳನ್ನು, ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನು ಲವ್ ಮಾಡಿ ಮದುವೆ ಆಗಿ ಅಂತ ಹೇಳ್ಬಿಟ್ಟು ಪ್ರಚೋದಿಸ್ತಿದ್ದಾನೆ ಇವನು. ಇಂಥ ಕೆಲಸ ಬೇರೆ ಧರ್ಮದವ್ರು ಮಾಡ್ತಾ ಇಲ್ಲ. ಈ ಕೆಲಸವನ್ನು ಇವನು ಮಾತ್ರ ಮಾಡ್ತಿರೋದು. ಈತನನ್ನ ಕಿಡಿಗೇಡಿ ಅಂತ ಹೇಳದೆ ಬೇರೆ ಏನು ಹೇಳಲು ಸಾಧ್ಯವಿಲ್ಲ. ಓಪನ್ ಆಗಿ ಹೇಳ್ತೀನಪ್ಪ. ಯಾಕಂದ್ರೆ ಸಾಕ್ಷಿ ಸಮೇತ ಇದನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಲ್ಲ, ನೀವು ಕೊಡಿ ಸಾಕ್ಷಿ ಆ ಥರದ್ದು. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.